ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶ್ರೀರಾಮ್ ಕೊಡಗಾರ್. ವಿಚಾರ ಏನಪ್ಪ ಅಂತಂದರೆ, ನಾನಿವಾಗ ಜಗರೇಡ್ಡಳ್ಳಿ ಆಂಜನೇಯನ ದೇವಸ್ಥಾನದ ಹತ್ರ ಇದ್ದೀನಿ. ಇಲ್ಲಿ ಅನ್ಕಪ್ಪ ಐತೀನಿ ಅಂತಂದರೆ, ಇಲ್ಲಿಂದ ಒಂದು 10-12 ಕಿಲೋಮೀಟ್ರ್ ನಮ್ಮ ಅಕ್ಕ ಊರು ಆಗ್ತದೆ. ಊರಿಗೆ ಹೋಗೋಣ ಅಂತ ಬಂದಿದ್ದೀನಿ. ಹಾಗೇ ಒಂದು ಸ್ವಲ್ಪ ಜಗರೇಡ್ಡಳ್ಳಿ ದೇವಸ್ಥಾನ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ತುಂಬ ಪವರ್ಫುಲ್ ದೇವಸ್ಥಾನ. ನೀವೆಲ್ಲಾದರೂ ನೋಡಿರ್ಬೋದು. ಆದರೆ ಆಲದ ಮರಕ್ಕೆ ಜಗಲಿ ಕಟ್ಟೆ ಕಟ್ಟರೆ ಅದನ್ನು ನೀವೆಲ್ಲೂ ನೋಡೋಕ್ಕಾಗಲ್ಲ. ಅಲ್ಲಿ ಹಿಂದೆ ಕಾಣಿಸ್ತಿದೆಯಲ್ಲ, ಅದು ಆಲದ ಮರಕ್ಕೆ ಜಗತಿ ಕಟ್ಟಿರೋಂಥದ್ದು. ಇಲ್ಲಿಗೆ ನೆಕ್ಸ್ಟ್ ಟೈಮ್ ಬರೋಣ. ಇವಾಗ ನಮ್ಮ ಅಕ್ಕರೂರ ಕಡೆ ಹೋಗೋಣ, ಬನ್ನಿ. ನಿಮ್ಮ ಅಕ್ಕರೂರ ಕಡೆ ಎಲ್ಲ ತೋರಿಸ್ತೇನೆ ನಿಮಗೆ. ಹಾಯ್, ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂತಂದರೆ, ಇವಾಗ ನಾನು ನಿಂತಿರೋದು ಕರ್ನಾಟಕಕ್ಕೂ ಆಂಧ್ರಕ್ಕೂ ಇರುವಂಥ ಬಾರ್ಡರ್ಗಾನಪಲ್ಲಿ. ಇಲ್ಲಿ ಏನಪ್ಪ ವಿಚಾರ ಅಂತಂದರೆ ಹೇಳ್ತೀನಿ ನೋಡಿ. ಈ ಮುಂದ್ಗಡೆ ಕಾಣಿಸ್ತಿದೆಯಲ್ಲ, ರೋಡ್ ಕಾಣಿಸ್ತಾ ಇರೋದು, ಇದು ಕರ್ನಾಟಕಕ್ಕೆ ಹೋಗುವಂಥ ದಾರಿ. ಇದು ಯಾವುದೋ ಒಂದು ಊರು. ಇದ್ಗಡೆ ಹೋಗ್ತಾ ಇವಾಗ ಮಾನಂಪಲ್ಲಿ. ಇಲ್ಲಿಂದ ಮಾನಂಪಲ್ಲಿ ಒಂದು 2-2.5 ಕಿಲೋಮೀಟ್ರ್ ಆಗ್ತದೆ. 20 ವರ್ಷಗಳಿಂದ ಈ ರೋಡಲ್ಲಿ ಓಡಾಡ್ತಾ ಇದ್ದೀನಿ. ಇದೇ ಮೊದಲು ಈ ರೋಡಿಗೆ ಟಾರ್ ಹಾಕಿರೋ ಅಂಥದ್ದು. ಇದು ಟಾರ್ ಹಾಕಿರಲಿಲ್ಲ ಇದುವರೆಗೂ, ಬರೀ ಗುಂಡಿಗಳಿದ್ವು, ಜಲ್ಲಿಕಲ್ಲು ಹಾಕಿಬಿಟ್ಟಿತ್ತು. ನೋಡಿ, ಮರ ಇದೆಯಲ್ಲ, ದೊಡ್ಡ ಮರ, ಆಲದ ಮರ, ತುಂಬ ದೊಡ್ಡದಾಗಿದೆ. ಜಾಗ ಮಾತ್ರ ನಿಚ್ಚಳ ಪ್ರದೇಶ, ಪ್ರಶಾಂತವಾಗಿದೆ. ಆರಾಮಾಗಿ ಬಂದು ಮಾತಾಡೋಕ್ಕೆ ತುಂಬ ಚೆನ್ನಾಗಿದೆ. ಮುಂದಕ್ಕೆ ತೋರಿಸ್ತೀನಿ ಇವಾಗ. ಇದೇ ರೋಡ್ ಇಲ್ಲಿವರೆಗೂ ಹಾಕಿದ್ದಾರೆ ಅಂತ ಗೊತ್ತಿಲ್ಲ. ಇದೆ ಫಸ್ಟ್ ಟೈಮ್ ಈ ಟಾರ್ ಹಾಕಿದಾಗಿಂದ ಬಂದಿರೋದು. ಬನ್ನಿ ಹೋಗೋಣ. ಹಾಯ್ ಗೈಸ್, ಇಲ್ಲೊಂದು ಬೇಕ್ರಿ ಇತ್ತು. ಆ ಬೇಕ್ರಿಲಿ ತಿಂಡಿ ತಗೋಣ. ತಿಂಡಿಗೆ ಹೋದರೆ ಬೇಕ್ರಿ ಐತೆ ಅಷ್ಟೇ, ಐಟಮ್ಸೇ ಏನೂ ಇಲ್ಲ. ಹಿಂಗೆ ಹೋಗ್ಬಿಟ್ಟಿದ್ದೀನಲ್ಲ ಅಂತ ಇಟ್ಕೊಂಡು ಬ್ರೆಡ್ ಪ್ಯಾಕೆಟ್ ತಗೊಂಡು ಹೋಗ್ತಾ ಇದ್ದೀನಿ. ನಮ್ಮ ಅಕ್ಕನ ಮಕ್ಕಳು ಫೋನ್ ಮಾಡಿದ್ರು, ಅಮ್ಮಮ್ಮ ಏನಂತ ತಗೋಬಾ ಅಂತಂತ. ಇಲ್ಲಿ ನೋಡಿದ್ರೆ ಏನೂ ಇಲ್ಲ. ಈ ಊರಲ್ಲೆಲ್ಲ ಈ ಕಡೆ ಎಲ್ಲ ಜನ ಹೇಗೆ ವಾಸ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. ಏನೇನು ವ್ಯವಸ್ಥೆ ಇಲ್ಲ. ಅವರು ತುಂಬ ಅನ್ಕಂಫರ್ಟಬಲ್. ನೋಡಿ, ರೋಡಿನ ಚೆನ್ನಾಗಿದೆ, ಪರವಾಗಿಲ್ಲ. ಇಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮುಂಚೆ ಕಡೆ ರೋಡಲ್ಲೆಲ್ಲ ಏನೂ ಇರಲಿಲ್ಲ. ಹೆಂಗಿತ್ತು ಅಂತಂದರೆ, ಹೆಂಗಪ್ಪ ನಡ್ಕೊಂಡು ಹೋಗಿ ತುಂಬ ಜಾಸ್ತಿ ಆಗುತ್ತೆ. ಆ ರೀತಿ ಇದ್ದಂಥ ಊರುಗಳು ಸ್ವಲ್ಪ ಹಂಗೆ ಡೆವಲಪ್ಮೆಂಟ್ ಆಗಿದೆ. ಆದರೂ ಮನುಷ್ಯರಲ್ಲಿ ಬದಲಾವಣೆ ಆಗಿಲ್ಲ, ಮನುಷ್ಯರಲ್ಲಿ ಹಾಗೇ ಇದ್ದಾರೆ. ಇದು ನಮ್ಮ ಅಕ್ಕರೂರು ಎಂಟ್ರೆನ್ಸು. ಊರು ಅವತ್ತು ಹೇಗಿತ್ತು ಇವತ್ತಿಗೂ ಹಾಗೇ ಇದೆ. ಅದೇ ಚಿಕ್ಕ ಚಿಕ್ಕ ರೋಡುಗಳು, ಬದಲಾವಣೆ ಏನೂ ಇಲ್ಲ ರೋಡಲ್ಲಿ. ಇನ್ನೊಂದು ಈ ಊರಿನ ವಿಶೇಷತೆ ಏನಪ್ಪ ಅಂತಂದರೆ, ಪ್ರತಿ ಮನೆಗೂ ಒಂದೊಂದು ಬೋರ್ವೆಲ್ ಇದೆ. ಪ್ರತಿಯೊಬ್ಬರು ವ್ಯವಸಾಯ ಮಾಡ್ತಾರೆ. ಊರೇನೋ ಪರವಾಗಿಲ್ಲ. ಇವಾಗ ನಮ್ಮ ಅಕ್ಕರ ಮನೆ ಮುಂದೆ ಬಂದು ಗಾಡಿ ನಿಲ್ಲಿಸ್ತಾ ಇದ್ದೀನಿ. ಗಾಡಿ ನಿಲ್ಲಿಸ್ಬಿಟ್ಟು ಒಳಗಡೆ ಹೋಗ್ತಾ ವೀಡಿಯೋ ಮಾಡ್ತೀನಿ, ನೋಡಿರಿ. ತಿನ್ನೋದೇ ಕೆಲಸ. ನಿಮ್ಮ ಮನೆ ನೀರು ಚೆನ್ನಾಗಿರಲ್ಲ. ಹಾಯ್ ಗೋಪಾಲಕ್ಕ. అట్లా చేస్తాను చూడ నిజంగా ఏం వద్దు. ಅಂದ್ರೆ ಸರ್ ನೀನೇನಣ್ಣ ಅಂತಯ್ಯ, ನಿನ್ನೇನು ನೋಡ್ತೀನಿ ತಿನ್ನೋದೆ. ಕಪ್ರಿನೇ ಮಾಡ್ತೀನಿ. ಆಯ್ತು, ಮನೆ ಕಣೋಣ. ಏನು ಏನಾಗೈತೆ? ಏನೋ ಒತ್ತಿದ್ದೀರ ಹೋಗೈತೆ ಅಷ್ಟೇ ಫೋನ್. ಕರಿಯಾ ಎಲ್ಲ ಬೆಳ್ಕಾಯ್ತು ಅಣ್ಣಂಗೆ. ಅವಳು ಹೇಳ್ತೀರಿ. ಯಾಕಪ್ಪಿ ಸರಿಯಾಗಿ ಕುಡ್ದಿದ್ದಿ? ಹಾಂ, ಏಮಿ ತಿಂತಗೊಂಡವ ಮಾಸೆ ಮುಖದವು. ಮೊಬೈಲ್ ನೋಡಿದ್ರಲ್ಲ ಯಾವತ್ತಾನ? ಆಯ್ತಾ ಅದೋಳ ಬಾಗುಂದಿ. ನಾನು ಇವಾಗ ಸ್ನಾನ ಮಾಡಿದ್ಮೇಲೆ ಕೂದಲೆಲ್ಲ ಎತ್ತಂದತ್ತೆ ಹೋಗ್ತಾವೆ ಅಂತ ಹೇಳ್ಬಿಟ್ಟು ನಾನು ಇದು ಮಾಡ್ಕೊಂಬಂದಿರೋದು. ಸರಿ ಕುತ್ಕೊಂಡಲ್ಲ ಗಾಳಿ ಇದು, ಅದಕ್ಕೆ ನಾನು ಇದಾಕ ಬಂದಿರೋದು. ಮನೆಗೆ ತಿಂದಂಗೆ ಹಂಗೆ ಬರ್ತಾರ ಅಲ್ಲಿಂದ ಇಲ್ಲಿಗೆ. ನಿಮ್ಮ ಮನೆಗೆ ಏನು ತಿನ್ನಕ್ಕೆ ಬಂದಿರಲಿಲ್ಲ. ನಾನು ತಿನ್ನೋದೇ ಇಲ್ವೇ? ನಾನು ತಿನ್ನೋದಿಲ್ಲ ಅಂತಂದ್ರೆ
ಮತ್ತೇನದು ಗ್ಯಾಸ್ ಮೇಲೆ ಇಕ್ಕಿರೋದು ಗಿಣಿಗೆ ಏನು ದೋಸೆ ಗಿಣಿ ನೋಡಿ ಹೆಂಗ್ ನೋಡ್ತಾಳೆ ಗಿಣಿ ನಿಮ್ಮೂರೆಲ್ಲ ನೋಡ್ಬೇಕು ಗಿಣಿಯ ತೂಪ್ಕೊಂಡಿರೆಲ್ಲ ನೋಡ್ತಾರೆ ಬೇಡ ಅಂತೇಳಿ ನೀನ್ ಯಾವ ಹೇಳಕ್ ನಮ್ಗೆ ಚೆನ್ನಾಗಿ ಬೇಡ ಆಯನು ಆಯನ್ನ ಗಿಣಿ ಆಯನ್ ಗಿಣಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ನೋಡ್ದಾ ಗಿಣಿಗಿರ ಇದು ಇಲ್ಲ ನಿಮಗೆ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಅಂತ ಹೇಳ್ತಾರೆ ನೋಡಿ ಇವಳು ಹೇಳ್ಬೇಕು ಇವಾಗ ಆಯನು ಆಯ್ ಆಯ್ ಅಂತ ನನ್ನ ಕೈಯಾಗಿ ಆಯನು ಎವಡಿಕೆ ನೋಡಿ ಪೂರ್ವಿತಾ ಓಯ್ ಏನು ಎದ್ದು ಬತ್ತಿ ನಿಮ್ಮ ಅಣ್ಣ ಪಕ್ಕದ ಮನೆ ಕಣ ನಿಮ್ಮ ಅಣ್ಣ ರೈತಣ್ಣ ಅವನ್ಗೂ ನಿನಗೆ ಕಲ್ಲರೆ ಮ್ಯಾಚಿಂಗ್ ಇಲ್ಲ ಎಮ್ಮೆ ನೀವು ಎತ್ಕೊಂಡವೆ ಇದ್ದಳ ಕರೇನೆ ಊರ್ಗೆ ಹೋಗಂಬ ಇದ್ದಳು ನಮ್ಮೂರ್ಗೆ ಹೋಗಂಬ ಇದ್ದಳು ಬರಲ್ಲ ಗಾಡಿಗೆ ಹೋಗಂಬ ನೀನೇ ಗಾಡಿ ಓಡ್ತೀನಿ ನೋಡು ಅನ್ನೇ ನೋಡ್ತಾವಳೆ ಯಾರಿವನು ಅಂತ ನನಗಿಂದ ಬೆಳಗಿಲ್ಲ ಹೇಳು ಸ್ವಲ್ಪ ಬೆಳಗಿದ್ದೆ ಅಷ್ಟೇ ಹಿಡ್ಕ ಕೈ ಹಿಡ್ಕೊಳ್ಳ ಕೈ ಏನು ಇದಾವ ಹೋಗೋಣ ಏನಾಗೈತೆ ಏಯ್ ಕ್ಲೀನಾಗಿ ಎತ್ಕೊಳ್ಳೋಣ ಕೆಳಗೆ ಕೆಡವಿಯ ಕೆಳಗೆ ಕಾಲು ಇಕ್ಬಿಟ್ಟು ಇದು ಮಾಡು ಆಯ್ತಾ ಎದಳ ಮೇಲೆ ಎದಳು ಊರಿಗೆ ಹೋಗೋಣ ಎದಳು ಬರಲ್ವೇ ಅಜ್ಜಿ ಕೂಗ್ತೈತೆ ಊರಾಗೆ ಏನೋ ಮಾಡ್ತಿರೋದು ಅದು ಏನು ಮಾಡ್ತಾ ಇದ್ದೀನಿ ಈರುಳ್ಳಿ ದೋಸೆ ಮಾಡ್ತಾ ಇದ್ದೆ ಈರುಳ್ಳಿ ಇಟ್ಕೊಂಡಿದ್ದೆ ಈರುಳ್ಳಿ ಅಂತ ಈರುಳ್ಳಿ ಅವೆಲ್ಲ ನೀವು ಮಾಡಕ್ಕೆ ಬಂದಿದ್ರಿ ಇನ್ನೇನಿತ್ತು ಅಲ್ಲೇ ಅಲ್ಲಾಡೋದು ಹೆಂಗಾಗೈತೆ ಹಸಿರು ಚೆನ್ನಾಗಿಲ್ಲ ಒಂದು ಹಾಕಕ್ಕೆ ಬರಲ್ಲ ಅಂತಂದು ಹಸಿಟ್ಟು ಏನಾಗ್ತತೆ ಪೂರ್ವಿ ಬಾಯ್ ಮಾಡಮ್ಮ ಆಯನು ಆಯ್ ನಾನು ಬಂದಿರೋದೆ ಅದಕ್ಕೆ ವಿಡಿಯೋ ಮಾಡಕ್ಕೆ ನಿನಗೇನು ಬಾಧೆ ಬಾಯ್ ಮಾಡು ಪೂರ್ವಿತಾ ಆಯನಮ್ಮ ಬಿಲ್ಲಿಡ್ಕ ಈಗ ಇಲ್ಲ ಇಲ್ಲಿ ಓಯ್ ತಗೊಂಡು ನಾಯಿ ಹೇಳೆ ನಿನ್ ಮಕ ಹಂಗೈತೆ ಹಂಗೆ ಐತೆ ನನ್ನ ಮಗ ಚೆನ್ನಾಗೈತೆ ಅದಕ್ಕೆ ಚೆನ್ನಾಗೈತೆ ನಿಮ್ ಕನ್ನಡ ಯಾರನ್ನ ಕೇಳಿಸ್ಕೊಬಿಟ್ರೆ ನಾವು ಚೆನ್ನಾಗಿ ಮಾಡೋಕೆ ಚೆನ್ನಾಗೇ ಮಾಡ್ತೀವಿ ಅದರಲ್ಲಿ ಕರಿಯಾ ನಿಮ್ಮ ಅಮ್ಮನ ಫೋನೆಲ್ಲ ಕೆಡ್ಸಾಕಿದ್ದೆ ಅಂತೆ ಹಾಂ ಕೆಡ್ಸಾಕಿದ್ದೆ ಅಂತೆಲ್ಲ ಏನು ಕ್ಯಾಮ್ರಾ ನೋಡ್ತೀರಿ ರೆಕಾರ್ಡ್ ಆಯ್ತದೆ ಗಾಯ್ಸ್ ಚಿಕನ್ ಎಲ್ಲ ಮಾಡಿದ್ದಾರೆ ಆದರೆ ನಾನು ಚಿಕನ್ ತಿನ್ನಲ್ಲ ನೋಡಿ ಚಿಕನ್ ಎಲ್ಲ ರೆಡಿ ಇದೆ ನಾನು ಚಿಕನ್ ತಿನ್ನಲ್ಲ 5:30 ಆಗಿದೆ ಊರ್ಗಡೆಗೆ ಹೋಗ್ತಾ ಇದ್ದೀನಿ ನಮ್ಮ ರೈತನ ಕರ್ಕೊಂಡು ಹೋಗೋಣ ಅಂತ ಅವ್ನು ಬರ್ತಾನೆ ಬರೋದು ಗೊತ್ತಿಲ್ಲ ಅಪ್ಪಿ ಬಾ ಎತ್ತೋಳು ನಡಿ ಯಾಕೆ ಯಾಕ ಕೀ ತಗೊಂಡು ನೀನೇ ಓಡಿಸು ಎಲ್ಲಿ ಗಾಡಿ ಕೀ ತಗೊಳ ತಗೊಳ್ಳೋ ತಗ ಇಲ್ಲೇ ಬಿದ್ದಿರ್ತಿ ಅವನು ಊರಿಗೆ ಬರೋಲ್ವಂತೆ ನಾನೇ ಓದ್ತೀನಿ ಹೋವೆ ಏನಿಲ್ಲ ಎಲ್ಲ ತೊಗೊಂಡಿದ್ದೀನಿ ಬ್ಯಾಗ್ ಇದೆಯಲ್ಲ ಬ್ಯಾಗ್ ಒಂದು ತೊಗೋಬೇಕು ಬ್ಯಾಗ್ ಇಲ್ಲೇ ಇದೆ ನಾನು ಅಷ್ಟು ದೂರದಿಂದ ಬಂದಿದ್ದೆ ಈ ಬ್ಯಾಗ್ಗೋಸ್ಕರ ಈ ಬ್ಯಾಗಲ್ಲಿ ಹಂಗೆ ಒಂದು ಸೆಲ್ಫಿ ಸ್ಟಿಕ್ ಇತ್ತು ಈ ಸೆಲ್ಫಿ ಸ್ಟಿಕ್ ತೊಗೊಂಡೋಗ್ಬೇಕಾಯ್ತು ನೆಕ್ಸ್ಟು ಪೂರಿ ಟ್ರಿಪ್ ಹೋಗ್ತಾಯಿದ್ದೀನಿ ಅದಕ್ಕೋಸ್ಕರ ಸೆಲ್ಫಿ ಸ್ಟಿಕ್ ಬೇಕು ಆ ಸೆಲ್ಫಿ ಸ್ಟಿಕ್ ತೊಗೊಂಡು
ಇವಾಗ ಮನೆ ಬಿಡ್ತಾ ಇದ್ದೀನಿ ಇಲ್ಲಿಂದ. ನಮ್ಮೂರ ಕಡೆಗೆ ಹೋಗಬೇಕು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ.